ಅರೇ ಪಾರಿಂದು ಅಕ್ಕ, ನಿಮ್ದಕ್ಕೆ ನೀವು ಇವತ್ತು ಕೂಲಿಗೆ ಕರೆದಿದ್ದು ನಮ್ದಕ್ಕೆ ಸರಿಗೆ ಆಯ್ತು ಬಿಡಿ. ನಿನ್ನೆಗೆ ನಾವು ಈ ಮಂಜಂದು ಹಕ್ಕ ಇದೆಯಲ್ಲ, ಮಂಜಂದು ಹಕ್ಕಾಗ ನಮ್ದಕ್ಕೆ ಬದ್ನೆಕಾಯಿಗೆ ಕೀಳೋದಕ್ಕೆ ಬರ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಪಾರಿಂದು ಹಕ್ಕಾಗೆ ಮೂಲಂಗಿ ಕೀಳಕ್ಕೆ ಹೇಳಿದ್ದೀನಿ, ನಾನು ಬರಗೆ ಇಲ್ಲ ಅಂತ ಹೇಳಿಬಿಟ್ಟೆ. ನಿಮ್ದಕ್ಕೆ ಜೊತೆಗೆ ಬಂದಿದ್ದು ನನಗೆ ಒಳ್ಳೇದು ಆಯಿತು. ನಾನು ಬದ್ನೆಕಾಯಿ ಹರಿಯಕ್ಕೆ ಹೋಗಿದ್ರೆ ನಮ್ದಕ್ಕೆ ಏನ್ಗೆ ಕೊಡ್ತಾ ಇರಲಿಲ್ಲ. ಅಯ್ಯೋ ಹೌದಾ, ನಂಗೆ ಗೊತ್ತಿಲ್ಲ ಬಿಡು. ನೀನೇನು ಹೇಳ್ಬೇಕಾಗಿತ್ತು, ಬದ್ನೆಕಾಯಿ ಹರಿಯಕ್ಕೆ ಒಕ್ಕುನಿ ಅಂತಂದು ನಾನು ಇನ್ನೊಬ್ಬರನ್ನ ಯಾರು ನೋಡ್ಕೊಂತಿದ್ದೆ. ಅರೇ ಪಾರ್ನಿಂದು ಅಕ್ಕ, ನಮ್ದಕ್ಕೆ ಒಳ್ಳೇದ್ಗೆ ಆಯ್ತು ಬಿಡಿ. ನಾನೇನಾದ್ರೂ ಬದ್ನೆಕಾಯಿ ಹರಿಯೋದಕ್ಕೆ ಹೋಗಿದ್ರೆ ಪಜ್ಜಿತಿಗೆ ಸಿಕ್ಕಾಕೊಂಡ್ಬಿಡ್ತಿದ್ದೆ ನೋಡಿ. ಅದ್ಯಾಕೆ ಪಾತಿ, ಬದ್ನೆಕಾಯಿ ಹರಿಯಕ್ಕೆ ಹೋದ್ರೆ ಪಜ್ಜಿತಿ ಸಿಕ್ಕಾಕೊಂತೀಯ ಅಂತದ್ ಏನಾಗ್ತಿತ್ತು? ಅರೇ ಗಿರಿಜಿಂದು ಅಕ್ಕ, ಯಾಕೆ ಕೇಳ್ತೀರಾ ಅದನ್ನ? ನಮ್ದಕ್ಕೆ ನಾವು ಏನ್ಗೆ ಬದ್ನೆಕಾಯಿಗೆ ಹರಿಯಕ್ಕೆ ಹೋಗಿದ್ರೆ ಅಯ್ಯೋ ನಮ್ದಕ್ಕೆ ಪಜ್ಜಿತಿಗೆ ಹಾಕ್ತಿತ್ತು. ಆ ಮಂಜಿಂದು ಅಕ್ಕ ಇದ್ದಾರಲ್ಲ, ಅವ್ರ ಜೊತೆಗೆ ಏನಾದ್ರೂ ಕೂಲಿಗೆ ಹೋಗ್ಬಿಟ್ರೆ ಮುಗಿತು ಕತೆ. ಜಿಪುರಿ ಶೆಟ್ಟಿ ಮಂಜಕ್ಕ ಅದು. ಅಯ್ಯೋ ಅದ್ಯಾಕೆ ಅಂತದೇನ್ ಮಾಡ್ತಾಳ ಅವಳು? ಅರೇ ಏನ್ಗೆ ಕೇಳ್ತೀರಾ? ಅವ್ರದಕ್ಕೆ ಏನ್ಗೆ ಕೊಡೋದಿಲ್ಲ. ಕೂಲಿದಕ್ಕೆ ಹೋದ್ರೆ ಅವ್ರ ಜೊತೆ ನಾವು ಉಪವಾಸಕ್ಕೆ ಬರ್ಬೇಕಾಗತ್ತೆ. ಕುಡಿಯೋದಿಕ್ಕೆ ಪಾನಿಗೆ ನಹಿ, ತಿನ್ನೋದಿಕ್ಕೆ ಖಾನಾಗೆ ನಹಿ. ನೀವು ಕೂಲಿಗೆ ಹೋದಾಗ ಬಾಯ್ ಬಿಟ್ಟು ಕೇಳ್ಬೇಕು, ತಿನ್ನಕ್ಕೆ ಕುಡಿಯೋಕೆ ಏನಾದ್ರೂ ಕೊಡ್ರವ, ಇದೆಂತ ಕೂಲಿ ಅಂತ ಹೇಳ್ದನು. ಯಾಕೆ ನೀನ್ ಕೇಳಲ್ವೇನು? ಅರೇ ಗುಂಡಿದಕ್ಕೆ ಅಜ್ಜಿ, ನಿಮ್ದಕ್ಕೆ ಹೇಗೆ ಹೇಳೋದು? ನಮ್ದಕ್ಕೆ ನಾವು ಎಲ್ಲದಕ್ಕೆ ಕೇಳಿದೀವಿ. ಕುಡಿದಕ್ಕಿನೂ ಕೊಡೋದಿಲ್ಲ, ಊಟಕ್ಕಿನೂ ಕೊಡೋದಿಲ್ಲ, ಉಪವಾಸಗೆ ಕಳಿಸ್ತಾರೆ. ಉಪವಾಸಗೆ ಏನಾದ್ರೂ ಕೇಳಿದ್ರೆ ಈ ಕುಲಿಯೋಗೆ ಎಕ್ಸ್ಟ್ರಾಗೆ ಕಾಸಿಗೆ ಕೊಡ್ತೀವಿ, ಊಟಕ್ಕೆ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಕಡೆ ಪಾತಿ, ಹಂಗಾದ್ರೆ ಒಳ್ಳೇದಾತಲ್ಲ. ಉಣ್ಣೋ ದುಡ್ಡು ಅವ್ರು ಯಾಕೆ ಕೊಡ್ತಾರೆ ಅಂದ್ಮೇಲೆ ಕೂಲಿ ದುಡ್ಡು ಸಿಕ್ತು, ಉಣ್ಣೋ ದುಡ್ಡು ಸಿಕ್ತು. ಅರೇ ಗಿರ್ಜಿಂದು ಅಕ್ಕ, ನಿಮ್ದಕ್ಕೆ ಇಲ್ಲಿಗೆ ಅರ್ಥ ಆಗಿಲ್ಲ ನೋಡಿ. ಹಾಗೆ ಹೇಳ್ತಾರೆ ಅಷ್ಟೇ. ಊಟದನ್ನು ನಾವೇ ಕೊಡ್ತೀವಿ, ಕುಡಿಯೋದನ್ನು ನಾವೇ ಕೊಡ್ತೀವಿ ಖರ್ಚಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿದ್ಗೆ ಆದ್ಮೇಲೆ ಕೂಲಿಗೆ ಕೊಡ್ತಾರಲ್ವಾ, ಅವಾಗ ಏನ್ಗೆ ಕೊಡೋದಿಲ್ಲ, ಕೂಲಿ ದುಡ್ಡು ಅಷ್ಟೇ ಕೊಡ್ತಾರೆ. ಕಣೆ ಪಾತಿ, ನೀನ್ ಹೇಳೋದ್ ಕರೆಕ್ಟೆ. ನಾನು ಅಕ್ಕಿ ಜೊತೆ ಒಂದ್ ವಾರ ಹೋದೆ. ನನಗೂ ಇದೇ ಬೊಂಡೆ ಆಗೋತು. ಅದಕ್ಕೆ ಅವಳ ಜೊತೆ ಕೂಲಿಗೆ ಹೋಗೋದೇ ಬಿಟ್ಟೆ ನಾನು. ಅರೇ ಲಕ್ಷ್ಮಿಂದು ಅಕ್ಕ, ಇಲ್ಲಿ ಏನ್ಗೆ ಮಿಸ್ಟೇಕ್ ಗೊತ್ತೇ? ಈ ಮಂಜಿಂದು ಅಕ್ಕ ಇದ್ದಾರಲ್ಲ, ಅವರು ಈ ಹೊಲದ ಯಜಮಾನನ ಹತ್ರ ಊಟದ ಖರ್ಚೆಲ್ಲ ಮಾತಾಡ್ಕೊಂಡ್ಬಿಡ್ತಾರೆ. ಆ ಊಟದ ಖರ್ಚೆಲ್ಲ ಇವರೇ ತಗೊಂಡ್ಬಿಡ್ತಾರೆ. ತಗೊಂಡ್ಬಿಟ್ಟು ನಮ್ಗೆಲ್ಲರಿಗೂ ಮೋಸಗೆ ಮಾಡ್ತಾರೆ. ಅದಕ್ಕೆ ನಾನು ಮಂಜಿಂದು ಅಕ್ಕ ಜೊತೆ ಕೂಲಿಗೆ ಹೋಗೋದೇ ಇಲ್ಲ. ಇದೆಲ್ಲ ಮಾಡ್ತಾಳೇನೆ ಮಂಜಿ. ಇದೇನೋ ಹೇಳ್ತಾರಲ್ಲ, ಅದೇನೋ ಕ್ಯಾಸ್ಗಳಿಗೆ ಕಮಿಷನ್ ತಗೊಂತಾರೆ ಅಂತಂದು. ಈಕೆ ಕೂಲಿ ಕೆಲ್ಸದಾಗ ಕಮಿಷನ್ ತಗೊಂತಾಳೇನ? ಅಯ್ಯೋ ಮತ್ತೆ ಕೂಲಿಯರೆಲ್ಲ ಆಕಿ ಜೊತೆ ಹೆಂಗ್ ಹೋಗ್ತಾರ? ಮತ್ತೆ ಕೇಳಕಿಲ್ ಮತ್ತೆ ಊಟದ ಖರ್ಚು ಮತ್ತೆ. ಅರೆ ಪಾರಿಂದು ಅಕ್ಕ, ನಿಮ್ದಕ್ಕೆ ಇನ್ನು ಸರಿಯಾಗಿ ಅರ್ಥ ಆಗಿಲ್ಲ. ಮಂಜಿಂದು ಅಕ್ಕ ಇದ್ದಾರಲ್ಲ, ಮಾತಲ್ಲೇ ಮನೆ ಮಾಡ್ಬಿಡ್ತಾರೆ. ಆ ಮಾತಲ್ಲೇ ಮನೆ ಕಟ್ಬಿಟ್ಟು ಎಲ್ಲರಿಗೂ ಬೆರಗಾಗ ತರ ಮಾಡ್ಬಿಟ್ಟು ಒಪ್ಪಿಸ್ಬಿಡ್ತಾರೆ ಕೂಲಿಗೆ. ಆಮೇಲೆ ಕೊನೆಗೆ ಏನು ಕೊಡಗೆ ಇಲ್ಲ, ಕೈಗೆ ಚಿಪ್ಪು ಕೊಡ್ತಾರೆ, ಚಿಪ್ಪು. ಮತ್ತೆ ಯಾರು ಕೂಲಿಯರಕ್ಕಿಂತ ಕೇಳಲ್ಲೇನು? ಮತ್ತೆ ಎಲ್ಲಿ ಮತ್ತೆ ಊಟದ ಖರ್ಚಿನ ದುಡ್ಡು ಕೊಡ್ಲೇ ಇಲ್ಲ ಅಂತಂದು. ಅರೇ ಅವ್ರದಕ್ಕೆ ಕೇಳ್ತಾರೆ, ಇವ್ರದಕ್ಕೆ ಏನ್ಗೆ ಮಾಡ್ತಾರೆ ಗೊತ್ತೇ? ಜೋರ್ಗೆ ಬಾಯಿಗೆ ಮಾಡ್ಬಿಟ್ಟು ಅವ್ರ ಬಾಯಿಗೆ ಮುಚ್ಚಿಸ್ಕೆ ಬಿಡ್ತಾರೆ. ಅವರು ಈ ಮಂಜಿಂದು ಅಕ್ಕ ಬಾಯಿಗೆ ಕೊಡೋದಿಲ್ಲ. ತರ ಮಂಜಿಂದು ಅಕ್ಕ ಮಾತಾಡಕ್ಕೆ ಬಿಡೋದಿಲ್ಲ, ಹಾಗೆ ಮಾತಾಡ್ಬಿಡ್ತಾರೆ. ಒಳ್ಳೆ ಕೇಳ್ ಮಾರ ಬುದ್ಧಿ ಕಲ್ತಾಳ್ ಬಿಡು. ಇಂಥ ಬುದ್ಧಿ ಮಾಡ್ಕೊಂತ ಹೋದ್ರೆ ಹಿಂಗೆ ಉದ್ಧಾರ ಆದಂಗೆ. ಹಿಂಗೆ ಜನರ ದುಡ್ಡೆಲ್ಲ ಹಿಂಗೆ ಮೋಸ ಮಾಡಿ ಅವ್ರಿಗೆ ಬರ್ಬೇಕಾಗಿದ್ದೇನೆ ಇವಳು ಕಿತ್ಕೊಂತ ಹೋದ್ರೆ ನಾಳೆ ದಿನ ದೇವ್ರು ತೋರಿಸ್ತಾನೆ ಅಕ್ಕಿ ಬಿಡು. ಸಾಕ್ ಬಿಡ್ರಿ, ಅಕ್ಕಿ ಬಗ್ಗೆ ಏನ್ ಮಾತಾಡ್ತಿದ್ದೀರಿ? ಅಂತ ಬುದ್ಧಿಗಳಿಗೆ ದೇವ್ರು ತೋರಿಸ್ತಾನೆ. ಅಕ್ಕಿ ಜೊತೆಗೆ ಯಾರು ಕೂಲಿಗೆ ಹೋದರು ಉಂಟೆ, ಯಾರು ಹೋಗೋದು ಇಲ್ಲ. ಅಕ್ಕಿ ಒಬ್ಳೆ ಮಾಡ್ಕೊಳದಿಯಾ? ಬರ್ ಗೊತ್ತಕತ್ತೆ, ಬೇಗ ಮುಗ್ಸನ್ರಿ. ಕಣಜಿ, ಅದೇನೋ ಸರಿನೇ ಬಿಡು. ಒಂದಲ್ಲ ಒಂದಿನ ಮೋಸಕ್ಕೆ ದೇವ್ರು ಇಟ್ಟೇ ಇಡ್ತಾನೆ. ಅಯ್ಯೋ ಅದೆಲ್ಲ ಹಂಗಿರ್ಲಿ ಬಿಡು. ಮೋಸ ಮಾಡೋರಿಗೆ ಏನು ಆಗಲ್ಲ ನೋಡು, ಚೆನ್ನಾಗೇ ಇರ್ತಾರೆ. ಪಾಪ ಏನು ತಪ್ಪು ಮಾಡ್ಲಿಲ್ದರೆ ಎಂಥ ಸ್ಥಿತಿಗೆ ದೇವ್ರು ತಂದಿಡ್ತಾನೆ. ನಿನ್ನೆ ನೋಡಬಾರ್ದೆ ಟಿವಿಗೆ ಈ ನ್ಯೂಸ್ನೇ ತೋರಿಸಿದ್ರಲ್ಲ, ಪಾಪ ನೋಡು ಹೋಗ್ತದ ಬಸ್ಸು
ಹೆಂಗೆ ಯಾರೋ ಒಬ್ಬ ಬೈಕ್ನಾಗ ಬಂದು ಅವನು ಬಸ್ಸಿನ ಕೆಳಗೆ ಬೈಕ್ ಹೋಗ್ಸ್ಬಿಟ್ಟು ಬಸ್ಗೆ ಬೆಂಕಿ ಹತ್ಕೊಂಡು ಉರಿಲಿಲ್ವೇ ಪಾಪ ಅವರೆಲ್ಲ ಏನು ತಪ್ಪು ಮಾಡಿದ್ರು ಬಸ್ನಾಗ ಹೋಗೋರು ನೋಡು ಇವನು ತಪ್ಪು ಮಾಡ್ದಲೆ ಯಾರೋ ಮಾಡಿ ತಪ್ಪಿಗೆ ಅವರೆಲ್ಲ ಉರಿದು ಸುಟ್ಟು ಬಸ್ ಮ್ಯಾಗ ಹೋದ್ರು ಅಯ್ಯಪ್ಪ ನನ್ನ ಕೈಲಿ ಅದನ್ನ ನೋಡೋಕ್ಕೆ ಆಗಲಿಲ್ಲ ಹೌದು ಕಣಿ ಲಕ್ಷ್ಮಿ ನಾನು ನೋಡಿದೆ ಅಯ್ಯೋ ಅಯ್ಯೋ ಆ ಬೈಕ್ನೇನು ಇವನು ಕುಡಿದ್ನ ಅಂತ ಅನ್ಸತ್ ಕಣಿ ಆ ಬೈಕ್ನಂತರೂ ಅಡ್ಡಾದಿಡ್ಡಿ ಓಡಿಸ್ಕೊಂಡು ಹೋದ ನಾನು ನೋಡಿದೆ ಅದೇನೋ ಮೊಬೈಲ್ಗಳಿಗೆಲ್ಲ ತೋರಿಸ್ತಾರಲ್ಲ ನಮ್ಮ ಹುಡುಗರುಗಳು ಹಿಡ್ಕೊಂಡು ನೋಡ್ತದ್ದು ಅವನೇನೋ ಅಡ್ಡಾದಿದ್ದಿ ಬೈಕ್ ಓಡಿಸ್ಕೊಂಡು ಹೋಗಿ ನೋಡು ಕುಡ್ದುದ್ನೇನ ಎಂತ ಕೆಲಸ ಮಾಡಿದ್ದಾನೆ ಬೈಕ್ನ ನೆಟ್ಟು ಓಡಿಸ್ಕೊಂಡು ಹೋಗಿದ್ರೆ ಪಾಪ ಅಷ್ಟು ಜನಕ್ಕೂ ಏನೂ ಆಗ್ತಿರ್ಲಿಲ್ಲ ಇವ್ನು ಯಾವನ ಕುಡ್ದ್ಬಿಟ್ಟು ಒಂದು ಮಾಡಿ ತಪ್ಪಿಗೆ ಬಸ್ನಾಗಿದ್ದು ಜನ ಎಲ್ಲ ಸುಟ್ಟು ಬಸ್ ಮಾಗೋದ್ರು ನೋಡಿ ಎಂತ ಕತೆ ಯಾರ ಮಾಡೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಕಣೆ ಅದು ನಂತರ ನನಗೆ ನಿನ್ನೆ ನೋಡೋಕ್ಕೆ ಆಗಲಿಲ್ಲ ಕಣೆ ಆ ಕಣ್ಣಗೆ ಅದು ನೋಡಿದ್ದೆಲ್ಲ ಹಂಗೆ ಬರ್ತತ್ ನೋಡು ಆಮೇಲೆ ಅದು ಇವನ ಸುಟ್ಟಿರೋವನ್ನೆಲ್ಲ ಸಾಲಿಗೆ ಉದ್ದಕ್ಕೆ ಹಾಕಿ ತೋರಿಸಿದ್ರು ಯಪ್ಪ ನೋಡಕ್ಕಂತರೂ ಆಗಲಿಲ್ಲ ನೋಡು ಛಿದ್ರ ಆಗೋಗ್ಬಿಟ್ಟದ್ದು ದೇಹಗಳೆಲ್ಲ ಸುಟ್ಟು ಭಸ್ಮ ಯಪ್ಪ ದೇವ್ರೆ ನೋಡು ಯಾರ ಮಾಡೋ ತಪ್ಪಿಗೆ ಇನ್ಯಾರೋ ಅನ್ಭವಿಸ್ತಾರೆ ಹಿಂಗೆ ಪ್ರಪಂಚ ಹಂಗೆ ಕಂಡ್ರೆ ಮತ್ತೆ ಯಾರೋ ಮಾಡಿದ್ದು ಯಾರೋ ಉಣ್ತಾರೆ ಯಾರೋ ಇಟ್ಟದ್ದನ್ನು ಯಾರೋ ಅನ್ಭವಿಸ್ತಾರೆ ಇನ್ಯಾರೋ ಮಾಡೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನ್ಭವಿಸ್ತಾರೆ ಈ ಪ್ರಪಂಚದಾಗೆ ಇವಾಗೆಲ್ಲ ನಡೀತಿರೋದು ಇದೆ ನೋಡ್ರಿ ಏನ್ ಮಾಡಕ್ಕಾಗಲ್ಲ ಹಣೆ ಬರಗಳು ವಿಧಿಗಳು ಇಂಥದ್ರಾಗೆ ಹೋಗ್ಬೇಕು ಅಂತ ಬರ್ದ್ಮೇಲೆ ಏನ್ ಮಾಡಕ್ಕಾಕತ್ತಿಗಳು ಯಾವಾಗ ಯಾರು ಎಂತದ್ರಾಗ ಹೆಂಗ್ ಹೋಗ್ತಾರೆ ಅಂತ ಹೇಳಕ್ಕಾಗಲ್ಲ ಅಂತ ಕಾಲ ಇದು ಅರೇ ಗುಂಡಿದ್ದಕ್ಕೆ ಅಜ್ಜಿ ಇದೆಲ್ಲ ಕೇಳಿಗೆ ಬಿಟ್ಟು ಇದೆಲ್ಲ ನೋಡಿಗೆ ಬಿಟ್ಟು ನಮ್ದಕ್ಕೆ ಜೀವನದಾಗೆ ಬೈಗೆ ಬಂದ್ಬಿಟ್ಟಿದೆ ನೋಡಿ ಯಾವಾಗ ಯಾರಿಗೆ ಏನ್ಗೆ ಆಗತ್ತೆ ಹೇಳೋಕೆ ಆಗೋದಿಲ್ಲ ಏನು ಮಾಡಕ್ಕಾಗಲ್ಲ ಕಣೆ ಒಂದು ದೋನ್ ಬೋಸ್ಬೇಕು ಹೋಗ್ತಾ ಇರ್ಬೇಕು ಈ ಭೂಮಿ ಮೇಲೆ ಯಾರೇನ್ ಶಾಶ್ವತ ಅಲ್ಲ ಯಾವಾಗೂ ಯಾರಾದ್ರೂ ಒಬ್ಬ ಹೋಗದೆಯಾ ಹೋಗ್ತಿರೋದೆಯಾ ಇಲ್ಲೇ ನಾವು ಇಲ್ಲೇ ಜಾಂಡ ಉಡ್ತೀವಿ ಅಂತ ಬರ್ಕೊಂಡ ಬಂದಿರ್ತೀವಿ ಇಲ್ಲ ದೇವರು ಇರ್ಸ್ಕೊಳ್ಳೋವರೆಗೂ ಇರ್ತೀವಿ ಕಾರ್ಕೊಂಡಾಗ ಹೋಗ್ಬೇಕು ಆಟಯ್ಯ ಅಯ್ಯೋ ಯೋನಜ್ಜಿ ಹಿಂಗೆ ಹೇಳ್ತೀಯ ನಾವು ಯೋನೋ ಆಸೆ ಕನಸುಗಳೆಲ್ಲ ಇಟ್ಕೊಂಡಿರ್ತೀವಿ ಅಯ್ಯೋ ನೀನು ಹಿಂಗೆ ಹೇಳ್ಬಿಟ್ರೆ ನಮ್ಮ ಆಸೆ ಕನಸುಗಳೆಲ್ಲ ಯೋನಾಗನ ಅಯ್ಯೋ ನಿನ್ನ ಆಸೆ ಕನಸುಗಳು ಇಟ್ಕೋಬೇಡ ಅಂತ ನಾನು ಹೇಳಿದ್ನೆ ಅವ್ರವ್ರ ಆಸೆ ಅವರ ಕನಸುಗಳು ಈಡೇರಿಸ್ಕೊಳ್ಳೋದಿದ್ರೆ ಆ ದೇವರು ಈಡೇರ್ಸಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಈಡೇರಿಸ್ಕೋಬಹುದು ಹೇಳಿದ್ದ ಆಟಯ್ಯ ಭೂಮಿ ಮೇಲೆ ಯಾವ್ದು ಶಾಶ್ವತ ಅಲ್ಲ ಕಣವ ಅಂತ ಹೇಳಿ ನಿನ್ನ ಆಸೆ ಕನಸುಗಳನ್ನ ಈಡೇರಿಸ್ಕೋಬೇಡ ಅಂತ ಯಾರು ಹೇಳಿದ್ರು ನಿನ್ ಕೈಲಿ ಸಾಧ್ಯ ಆದ್ರೆ ಎಲ್ಲ ಈಡೇರಿಸ್ಕ ನಿನಗ ಆ ಸಾಮರ್ಥ್ಯ ಐತೆ ಅಂದ್ರೆ ಈಡೇರಿಸ್ಕೊಂತೀಯ ಇವನ್ ಸಾಮರ್ಥ್ಯನ ಇವನು ಇವುಗಳೆಲ್ಲ ಕೇಳಿದ್ರೆ ಯಾವ ಆಸೆನ ಇಟ್ಕೋಬಾರ್ದು ಕನಸನ್ನು ಇಟ್ಕೋಬಾರ್ದು ಅನಿಸ್ತತಿ ಅರೇ ಗುಂಡಿದ್ದಕ್ಕೆ ಅಜ್ಜಿ ಪಾಪ ಗಿರಿಜಿಂದು ಅಕ್ಕ ತುಂಬಾ ಆಸೆ ಕನಸಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ನಿಮ್ದಕ್ಕೆ ನೀವು ಹೀಗೆ ಎದುರಿಕೆಗೆ ಮಾತಾಡ್ಬಿಟ್ರೆ ಅವ್ರದಕ್ಕೆ ಪಾಪ ಹೇಗೆ ಸಹಿಸ್ಕೊತಾರೆ ನೋಡಿ ಹೇಗೆ ಮಕ್ಕಳಿಗೆ ಮಾಡ್ಕೊಂಡ್ಬಿಟ್ರು ಅಂತ ಈ ಪಾಪಿಗೆ ಯಾವಾಗ್ಲೂ ನನ್ನ ಮೇಲೇನೆ ಕೊಂಡು ಸಾಕ್ ನೋಡ್ರಿ ಅದು ಇದು ಮಾತಾಡ್ಕೆ ನಿಂತ್ಕೊಂಡ್ಬಿಟ್ರೆ ಕೆಲಸ ಆಗದೆ ಗೊತ್ತಾಗಲ್ಲ ಸುಮ್ಮನೆ ಮತ್ತೆ ಹೊಲ್ದವ್ರು ಬಂದು ಇವ್ರೆ ನೀವು ಮಾತಾಡ್ಕೊಂಡು ಕುತ್ಕೊಂಡಾರೆ ಅಂತ ಬೈದಾರು ಒಂದಿಟ್ಟು ಗಡ ಮುಗಿಸ್ ನೋಡ್ರಿ ಕೆಲಸನ ಅರೇ ಇರ್ಲಿ ಬಿಡಿ ಗುಂಡಿದ್ದಕ್ಕೆ ಅಜ್ಜಿ ಸಂಜೆವರೆಗೂ ಮಾಡಿದ್ರೆ ಆಯ್ತು ನಮ್ದಕ್ಕೆ ಹೀಗೆ ಮಾತಾಡೋದು ನಾವ್ ಈ ತರ ಕೂಲಿಗೆ ಬಂದಾಗ ನೋಡಿ ಈ ತರ ನಮ್ಗೆ ಟೈಮ್ಗೆ ಸಿಗೋದು ಕೂಲಿಗೆ ಬಂದಾಗ್ಲೇ ಹಂಗಾರ ನೀನ್ ಕೂಲಿಗೆ ಬರೋದು ಮಾತಾಡಕ್ಕಂತಾನೆ ಬರ್ತೀಯನಲ್ಲ ಅರೇ ಹೌದು ಗುಂಡಿದ್ದಕ್ಕೆ ಅಜ್ಜಿ ನೀವು ಎಷ್ಟು ಕರೆಕ್ಟ್ಗೆ ಹೇಳ್ಬಿಟ್ರಿ ನೋಡಿ ನಮ್ದಕ್ಕೆ ನಾವು ಇಲ್ಲಿಗೆ ಬರೋದು ಈ ತರ ಮಾತಾಡೋದಕ್ಕೇನೆ ಅಯ್ಯ ಸರಿ ಹೋತ್ ಬಿಡು ಅಲ್ಕಣೆ ಕೂಲಿ ಕೆಲಸ ಮಾಡಕ್ ಬಂದ್ಬಿಟ್ಟು ಕೆಲಸ ಮಾಡಕ್ ಬಿಟ್ಟು ಮಾತಾಡ್ಕೊಂತ ಕುತ್ಕೊಳಕ್ ಬಂದಿದೀನಿ ಅಂತೀಯಲ್ಲ ಪಾತಿ ಅರೇ ಏನ್ಗೆ ಮಾಡೋದು ಪರಿಂದು ಅಕ್ಕ ಊರಾಗೆ ಮಾತಾಡಿಗೆ ಕರೆದ್ರೆ ನಮ್ದಕ್ಕೆ ಆ ಕೆಲಸಗೆ ಇದೆ ಈ ಕೆಲಸಗೆ ಇದೆ ಅಂತ ಹೇಳ್ಬಿಟ್ಟು ಎಲ್ರದಕ್ಕೆ ಎಸ್ಕೇಪ್ಗೆ ಹಾಕ್ಬಿಡ್ತಾರೆ ನೋಡಿ ಅದಕ್ಕೆ ನಾನು ಮಾತಾಡೋದಕ್ಕೆ ಈ ನೆಪದಲ್ಲಾದ್ರೂ ಹೀಗೆ ಮಾತಾಡ್ಬೋದು ಅಂತ ಹೇಳಿ ನಿಮ್ಮೆಲ್ಲರದಕ್ಕೆ ಈ ಕೂಲಿಗೆ ಬಂದಿರೋದು ಅಯ್ಯ ಇದು ಒಳ್ಳೆ ಕತ್ತಿ ಹಾಕ್ಬಿಡೆ ಪಾತಿ ನಿಂದು ಮಾತಾಡೋದಕ್ಕೆ ಕೂಲಿ ಬಂದಂಗೈತಿ ನೀನು ಸರಿ ನೋಡ್ರಿ ಬದುಕ್ ಮಾಡ್ರಿ ಆಗ ನೋಡಲಿ ವಾಲ್ದ ಎಂ ಬಂತು ಅಯ್ಯಂ ಬಂದಿಗಿನ ಮುಗ್ದಿಲ್ಲ ಅಂತ ಕೇಳಿದ್ರಿ ಏನ್ ಹೇಳಿರಿ ಹೋಗ್ರಿ ಗಡಗಡ ಕೇಳ್ರಿ ಏನ್ರವಾ ಆತೇನ್ರವಾ ಬರ್ರಿ ಉಣ್ ಬರ್ರಿ ಉಣ್ಣಕ್ ತಂದಿನಿ ಉಣ್ಬಿಟ್ಟು ಆಮೇಲೆ ಅವ್ರಿವಂತ್ರಿ
ಬುತ್ತಿ ಏನೇನ್ ಮಾಡ್ಕೊಂಬಂದಿರಾ? ಏ ಬಿಸಿ ಊಟನೇ ತಗೊಂಬಂದಿನ್ ಬರ್ರವ. ತಾಟೆಗಿಟ್ಮೇಲೆ ನೋಡಂತ್ರಿ ಅದೇನು ಅಂತಂದು ಬರ್ರಿ. ಬರ್ತೀವಿ ನಡ್ರವ. ಒಂದೀಟ ತಾಟೆಗೆ ಹಾಕ್ ನಡ್ರಿ, ಎಲ್ಲರೂ ಕೈ ಕಾಲು ತಕೊಂಡ್ ಬರ್ತೀವಿ ನಡ್ರಿ. ಸರಿ ಜಲ್ದಿ ಬರ್ರಿ. ತಾಣಗಾಕತ್ ಊಟ. ಬರ್ತೀವಿ ನಡ್ರಿ. ಬರ್ರಿ ಅಜ್ಜಿ, ಗಾಡ ಹೋಗನ್ರಿ. ಬಿಸಿ ಊಟ ಅಂತೆ, ಬಿಸಿ ಇದ್ದಾಗಲೇ ಉಣ್ಕೊಂಡ್ಬಿಡ್ಬೇಕು. ಆಮೇಲೆ ತಾಣಗಾದ್ರೆ ಉಣ್ಣಕ್ ಹಾಕಿಲ್ಲ. ಬರ್ರಿ. ನೋಡಿ ಮೊದ್ಲು ನೀನ್ ನೋಡಿ. ಉಣ್ಣಕ್ಕೆ ಬಂದು ರಂಗದಿ ಹೊಲಕ್ಕೆ. ಕಣಜಿ, ಬಿಸಿ ಊಟ ಅಂದ್ರೆ ಮತ್ತೆ ಅದನ್ನ ಕಾಯ್ಸಕತ್ತ. ನಾನಂತ್ರ ಮೊದ್ಲು ಕೈ ಕಾಲು ತೊಳ್ಕೊಂಡು ಕುತ್ಕೊಂತಪ್ಪ. ಬರ್ರಿ ಗಾಡ. ಆಗ ನೋಡು ಹೆಂಗ್ ಓಡೋಕ್ಕಳ. ಅಯ್ಯೋ ಓಡೋಕಿಲ್ಲನಜ್ಜಿ, ಅಕ್ ಬರೋದೇ ಕೂಲಿಗೆ ತಿನ್ನಕ್ಕೆ. ಮನೆಗಂತ್ರ ನಾಟಿ ಕೂಲ್ ಮಾಡ್ಕೊಂಡ್ ತಿನ್ನಲ್ಲ. ಜಿಪ್ಪುನ್ ಶೆಟ್ಟಿ ತರಕಾರಿ ತಂದು ಹೋಗತ್ತೆ, ಅದು ಖರ್ಚಕ್ಕ ದುಡ್ಡು ಅಂತೇಳಿ ಮಾಡ್ಕೊಂಡ್ ತಿನ್ನೋದೇ ಆಕಿ ದೊಡ್ಡ ಮಾತು. ಉಳ್ದು ತುಪ್ಪಳದು ಅಲ್ಲಿ ಇಲ್ಲಿ ಯಾರ ಮನೆಗೆ ಇಸ್ಕೊಂಬಂದು ಸಾರನ ಅನ್ನ ಮಾಡ್ಕೊಂಡು ಉಣ್ಣು ಬರ್ತಾಳೆ. ಇಲ್ಲಿ ಯಾವಾಗ ಉಣ್ಣಕ್ ಕೊಡ್ತಾರ ಅಂತಾನೆ ಕಾಯ್ತಿರ್ತಾಳೆ. ಮತ್ತಿನ್ ಓಡೋಗ್ದಲ್ಲಿ ಇರ್ತಾಳೆ. ಮತ್ತೆ ಬಿಸಿ ಊಟ ಅಂದ್ರೆ ಸರಿ ನೋಡ್ರಿ, ಆಕಿದ್ ಯಾವಾಗ್ಲೂ ಇದ್ದದ್ದೇ. ಉಣ್ಣ ನೋಡ್ರಿ. ನೋಡಿದ್ರಲ್ಲ ಗೆಳೆಯರೇ, ನಾವ್ ಹಿಂಗೆ ಹಳ್ಳಿ ಹೆಂಗಸ್ರುಗಳೆಲ್ಲ ಹಿಂಗ್ ಕೂಲಿಗೆ ಬಂದಾಗ ನಮ್ಮ ಈ ಹಳ್ಳಿ ಹೆಂಗಸ್ರು ಮಾತುಕತೆಗಳು ಹಿಂಗಿರ್ತಾವ ನೋಡ್ರಿ. ನಿಮ್ಮೂರಲ್ಲಿ ಹಿಂಗೆ ಎಲ್ರ ಜೊತೆ ಕೂಲಿಗೆ ಹೋದಾಗ ನೀವು ಹಿಂಗೆ ಎಲ್ಲದ್ರ ಬಗ್ಗೆ ಮಾತಾಡ್ಕೊಂತ ಹೊಲ್ದಾಗ ಕೆಲಸ ಮಾಡ್ತೀರಾ? ನಿಮಗೂ ಈ ಥರ ಅನುಭವಗಳಾಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.